ಬೆಳಗ್ಗೆ ಈರುಳ್ಳಿ ಕಟ್ ಮಾಡೋದು ಬೇಡ, ಟೊಮ್ಯಾಟೊ ಕಟ್ ಮಾಡೋದು ಬೇಡ, ಯಾವುದೇ ಮಸಾಲೆ ಬೇಡ. ಸಿಂಪಲ್ ಆಗಿ 5ರಿಂದ 6 ಪದಾರ್ಥಗಳನ್ನು ಯೂಸ್ ಮಾಡಿ 2 ರೀತಿಯಾದ ಮೆಂತ್ಯ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ. ಕುಕ್ಕರ್ಗೆ ನಾನು ಬೇಳೆನ ತಗೊಂಡು ಕ್ಲೀನಾಗಿ ವಾಶ್ ಮಾಡಿ ಕುದಿಯಕ್ಕೆ ಇಟ್ಕೊಂಡ್ಬಿಡ್ತೀನಿ. ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತೀನಿ. ನಾನಿಲ್ಲಿ ಒಂದು 14 ಬೆಳ್ಳುಳ್ಳಿ ಹೆಸರನ್ನ ತಗೊಂಡಿದ್ದೀನಿ. 2 ಪಲ್ಯಕ್ಕೆ ಸೇರಿಸಿ ಈ ರೀತಿ ಕೈಯಿಂದ ಸಿಪ್ಪೆ ತೆಗೆದು ಪ್ರೆಸ್ ಮಾಡೋದ್ರಿಂದ ಅದರ ಫ್ಲೇವರ್ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ 4 ಹಸಿಮೆಣಸಿನ್ಕಾಯಿನ ತಗೊಂಡಿದ್ದೀನಿ. ಒಂದು ಥರ ಪಲ್ಯಕ್ಕೆ 2 ಹಸಿಮೆಣಸಿನ್ಕಾಯಿ, ಇನ್ನೊಂದು ಥರ ಪಲ್ಯಕ್ಕೆ 2 ಹಸಿಮೆಣಸಿನ್ಕಾಯಿ, ಹಾಗೆ ಬೆಳ್ಳುಳ್ಳಿನ ಕೂಡ ಒಂದು 7-8 ಎಸಳು 2 ಪಲ್ಯಕ್ಕೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕಾದಿರೋ ಎಣ್ಣೆಗೆ ಬೆಳ್ಳುಳ್ಳಿ ಹಾಗೆ ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ. ಇವಾಗ ಬಿಡಿಸಿಟ್ಕೊಂಡಿರೋ ಮೆಂತ್ಯನ ಹಾಕೊಳ್ತೀನಿ. ನಾವು ಮೆಂತ್ಯನ ಬಿಡಿಸಿ ಡೈರೆಕ್ಟಾಗಿ ಹಾಕೊಳ್ಳೋದ್ರಿಂದ ಪಲ್ಯ ಅಷ್ಟೊಂದು ಕಹಿ ಆಗಲ್ಲ. ಇದನ್ನ ನಾವು ಚಾಕುವಿನಿಂದ ಕಟ್ ಮಾಡೋದ್ರಿಂದ ಇದರಲ್ಲಿರೋ ಕಹಿ ಅಂಶ ಸ್ವಲ್ಪ ಪಲ್ಯದಲ್ಲಿ ಬಂದ್ಬಿಡುತ್ತೆ. ಬೇಳೆ ನೈಸ್ ಆ್ಯಂಡ್ ಸಾಫ್ಟ್ ಆಗಿ ಬೆಂದಿದೆ. ಇದನ್ನ ನಾನು ಬಾಣಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ತೀನಿ. ಇವಾಗ 1 ಸ್ಪೂನ್ ಅರಿಶಿನ ಹಾಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಮುಚ್ಚಳ ಹಾಕಿ ಒಂದು 5 ನಿಮಿಷ ಬೇಯಿಸ್ಕೊಂಡ್ಬಿಟ್ರೆ ಸಾಕು. ಇವಾಗ ಸೆಕೆಂಡ್ ಟೈಪ್ ಆಫ್ ಮೆಂತ್ಯ ಪಲ್ಯ, ನಾನಿಲ್ಲಿ ಕಡಲೆ ಬೀಜನ ಬಾಣಲಿಗೆ ಹುರಿಯಕ್ಕೆ ಹಾಕೊಳ್ತಾ ಇದ್ದೀನಿ. ಇದನ್ನ ನೀಟಾಗಿ ಹುರ್ಕೊಂಡ್ಬಿಡೋಣ. ಸ್ವಲ್ಪ ಚಟ್ಪಟ್ ಸೌಂಡ್ ಬಂದರೆ ಇದು ಕಂಪ್ಲೀಟಾಗಿ ಹುರಿದಿದೆ ಅಂತ. ಇವಾಗ ಹುರಿದಿರೋ ಕಡಲೆ ಬೀಜನ ನಾನು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಪುಡಿನ ನೀವು ಡೈಲಿ ಮಾಡ್ತಾ ಕೂಡೋ ಅವಶ್ಯಕತೆ ಇಲ್ಲ. ಒಂದ್ಸಾರಿ ಮಾಡಿಟ್ಕೊಂಡ್ರೆ ಸಾಕು. 1 ವಾರ ಅಥವಾ 10 ದಿನದವರೆಗೂ ನೀವು ಇದನ್ನ ಇಟ್ಕೊಂಡು ಪಲ್ಯಕ್ಕೆ ಹಾಕೋಬಹುದು. ನೋಡಿ ಎಷ್ಟು ಈಸಿ ಆಗಿದೆ ಅಲ್ವಾ. ಇಮಿಡಿಯೇಟ್ ಆಗಿ ಬೆಳಿಗ್ಗೆ ಎದ್ದ ತಕ್ಷಣ ಟಿಫಿನ್ಗೆ ಮಾಡಿಕೊಂಡು ಲಂಚ್ ಬಾಕ್ಸ್ ಹಾಕೊಂಡು ಹೋಗ್ತಾ ಇರ್ಬೋದು. ಸೊ ಇವಾಗ ಕಾದಿರೋ ಎಣ್ಣೆಗೆ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ. ಆ ಮೆಂತ್ಯ ಪಲ್ಯ ಮತ್ತು ಈ ಮೆಂತ್ಯ ಪಲ್ಯಲ್ಲಿ ಕೇವಲ ಒಂದೇ ಒಂದು ಇಂಗ್ರೀಡಿಯೆಂಟ್ ಬೇರೆ ಇದೆ. ಅದು ಏನಂದರೆ ಅಲ್ಲಿ ಬೇಳೆ ಯೂಸ್ ಮಾಡಿದರೆ ಇಲ್ಲಿ ಕಡಲೆ ಬೀಜನ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ಕೊಂಡ್ಬಿಟ್ಟು ಬಿಡಿಸಿಟ್ಕೊಂಡಿರೋ ಮೆಂತ್ಯನ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ನೀವು ಸ್ವಲ್ಪ ಜಾಸ್ತಿ ಮೆಂತ್ಯನ ತಗೊಳ್ಳೋದ್ರಿಂದ ಇದರ ಕ್ವಾಂಟಿಟಿ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಇಲ್ಲ ಅಂದರೆ ಇದು ಕರಗಿ ಫುಲ್ ಕಡಿಮೆ ಆಗಿಬಿಡುತ್ತೆ. ಬೇಳೆ ಥರ ಕ್ವಾಂಟಿಟಿ ಜಾಸ್ತಿ ಬರಲ್ಲ. ಹಾಗಾಗಿ ಇದಕ್ಕೆ ಸ್ವಲ್ಪ ನಾನು ಜಾಸ್ತಿ ಮೆಂತ್ಯನ ಯೂಸ್ ಮಾಡಿದ್ದೀನಿ. ನಾನು ಬಾಣಲಿ ಫುಲ್ ಮೆಂತ್ಯನ ತಗೊಂಡಿದ್ದೆ, ಕರಗಿ ಜಸ್ಟ್ 1/4 ಆಫ್ ದ ಬಾಣಲಿ ಆಗಿಬಿಟ್ಟಿದೆ. ಹಾಗಾಗಿ ಈ ಸೆಕೆಂಡ್ ಮೆಥಡ್ಗೆ ನೀವು ಸ್ವಲ್ಪ ಜಾಸ್ತಿ ಮೆಂತ್ಯನ ತಗೋಬೇಕು. ಮುಚ್ಚಳ ಹಾಕಿ ಒಂದು 5 ನಿಮಿಷ ಬೇಯಿಸ್ಕೊಂಡ್ಬಿಟ್ಟು ನಾನು ಇದಕ್ಕೆ ಕಡಲೆ ಬೀಜದ ಪುಡಿನ ಹಾಕೊಳ್ತೀನಿ. ಕಡಲೆ ಬೀಜದ ಪುಡಿನ ನಾವು ಲಾಸ್ಟಿಗೆ ಹಾಕೊಳ್ಬೇಕು. ಯಾಕಂದರೆ ಕಡಲೆ ಬೀಜದ ಪುಡಿನ ಹಾಕಿ ಇದನ್ನು ತುಂಬ ಹೊತ್ತು ಬೇಯಿಸ್ಕೋಬಾರ್ದು, ಸ್ವಲ್ಪ ಕಹಿ ಆಗಿಬಿಡುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಕೂಡ ಮೆಂತ್ಯ ಫುಲ್ ಕರಗಿ ಅದರ ಅರ್ಧದಷ್ಟು ಬಂದ ಮೇಲೇ ಹಾಕೋಬೇಕು. ಇಲ್ಲಾಂದರೆ ಉಪ್ಪಿನ ಪ್ರಮಾಣ ಗೊತ್ತಾಗಲ್ಲ. ಇವಾಗ ಮುಚ್ಚಳ ಹಾಕಿ ಒಂದು 2 ನಿಮಿಷ ಬೇಯಿಸ್ಕೊಂಡ್ಬಿಟ್ರೆ ಸಾಕು. ಸೊ 2 ಮೆಂತ್ಯ ಪಲ್ಯ ರೆಡಿ ಆಗಿದೆ. ಬೌಲಿಗೆ ಹಾಕ್ಕೊಂಡ್ಬಿಡ್ತೀನಿ. ಬೇಳೆಯಿಂದ ಮಾಡಿರೋ ಮೆಂತ್ಯ ಪಲ್ಯ, ಇದು ಕಡಲೆ ಬೀಜದ ಪುಡಿನ ಯೂಸ್ ಮಾಡಿ ಮಾಡಿರೋಂಥ ಮೆಂತ್ಯ ಪಲ್ಯ. ನೋಡಿ ಎಷ್ಟು ದಿಢೀರಾಗಿ ನೀವು ಇದನ್ನು ರೆಡಿ ಮಾಡ್ಕೋಬೋದು. ಮರೀದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.